ಹಾವೇರಿ ಗದಗ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ಗಜೇಂದ್ರಗಡ ತಾಲೂಕಿನ ರಾಂಪುರ ಗ್ರಾಮದ ಹಾಲುಮತ ಸಮಾಜದ ಅಧ್ಯಕ್ಷ ವೀರನಗೌಡ ಪಾಟೀಲ ಬೆನ್ನಿನ ಮೇಲೆ ಕೊಡವನ್ನ ಹೊತ್ತುಕೊಂಡು ದೀಡ್ ನಮಸ್ಕಾರ ಹಾಕಿದರು. ಡೊಳ್ಳುಮೇಳ ಸಹಿತ ದೀಡ್ ನಮಸ್ಕಾರ ಹಾಕಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವ ಶ್ರೀ ಆನಂದಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ನಾನು ಪುಟ್ಟರಾಜ ಗುರುಗಳಲ್ಲಿ ಹರಕೆ ಹೊತ್ತುಕೊಂಡಿದ್ದೆ. ಹೀಗಾಗಿ ಇಂದು ಆ ಹರಕೆ ಕೈಗೂಡುವಂತೆ ಪುಟ್ಟರಾಜ ಗವಾಯಿಗಳು ಹಾಗೂ ಪಂಚಾಕ್ಷರ ಗವಾಯಿಗಳಲ್ಲಿ ಪ್ರಾರ್ಥಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ದೀಡ್ ನಮಸ್ಕಾರ ಹಾಕಿದ್ದೇನೆ ಎಂದರು. ನಮ್ಮ ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆನಂದಸ್ವಾಮಿ ಗಡ್ಡದೇವ್ರ ಮಠದ ಅವರ ಗೆಲುವಿಗಾಗಿ ನಾನು ಪುಟ್ಟರಾಜೇಶ್ವರ ಮಠಕ್ಕೆ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರ ದೀಡ್ ನಮಸ್ಕಾರ ಹಾಕಿದ್ದೇನೆ. ನಂಗೆ ಅಗದಿ ಸಂತೋಷ ಐತೆ ರೀ. ನಾ ಕಷ್ಟಪಟ್ಟರೆ ನಮಗೆ ಕಷ್ಟಪಟ್ಟಿದ್ದು ಗೆಲುವು ಸಿಗಲಿ ಅನ್ನೋದಕ್ಕೋಸ್ಕರ ನಾ ಹಾಕೀನಿ. ಹೆಚ್ಚಿನ ಮತಗಳಿಂದ ಗೆಲ್ಲಿ ಅನ್ನೋದಕ್ಕೆ ನಾ ಹಾಕೀನಿ. ನಂದು ಗಜೇಂದ್ರಗಡ ತಾಲೂಕು ರಾಂಪುರ ರೀ. ಇದೇ ಸಂದರ್ಭದಲ್ಲಿ ಗಜೇಂದ್ರಗಡ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷ ಅಂತಪ್ಪ ಬಿಜ್ಜೂರ ಮಾತನಾಡಿ, ವೀರನಗೌಡ ಹರಕೆ ಕೈಗೂಡಲಿ, ಆನಂದಸ್ವಾಮಿ ಗಡ್ಡದೇವರ ಮಠರು ಪ್ರಚಂಡ ಬಹುಮತಗಳಿಂದ ಆರಿಸಿ ಬಂದೇ ಬರುತ್ತಾರೆಂದು ಶುಭ ಹಾರೈಸಿದರು. ಗಜೇಂದ್ರಗಡ ತಾಲೂಕು ರಾಂಪುರ ಗ್ರಾಮದ ವೀರನಗೌಡ ಪಾಟೀಲ್ ಇವರು ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಲಿ ಅಂತಕ್ಕಂಥ ಒಂದು ಹರಕೆ ಮೇರೆಗೆ ಇವತ್ತು ಅವರ ಗದ್ದಿಗೆಯಿಂದ ಕುಮಾರೇಶ್ವರ ಪಾದಗಟ್ಟೆಯಿಂದ ಪಂಚಾಕ್ಷರ ಗವಾಯಿಗಳ ಒಂದು ಕತ್ರು ಗದ್ದಿಗೆಯವರೆಗೂ ಹೆಗಲ ಮೇಲೆ ಕೊಡ ಹೊತ್ತುಕೊಂಡು ಇವತ್ತು ದೀಡ್ ನಮಸ್ಕಾರ ಹಾಕಿದ್ದಾರೆ. ಆದ ಕಾರಣ ಇವತ್ತು ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಬರಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಇವತ್ತು ಭಕ್ತಿಯಿಂದ ದೀಡ್ ನಮಸ್ಕಾರವನ್ನು ಹಾಕಿದ್ದಾರೆ. ಬಳಿಕ ಪುಟ್ಟರಾಜ ಪಂಚಾಕ್ಷರ ಹಾಗೂ ಕುಮಾರಸ್ವಾಮಿಗಳವರ ಗದ್ದುಗೆಗಳಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಪೂಜ್ಯರ ಕರ್ತೃ ಗದ್ದಿಗೆಗೆ ದರ್ಶನಾಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಇಮಾಮ್ ಸಾಬ್ ಮ್ಯಾಘೇರಿ, ಮಾಭು ಸಾಬ್, ಶರಣಪ್ಪ ಹಾಳಕೇರಿ, ಮಹೇಶ್ವರ ಸ್ವಾಮಿ, ಹನುಮಂತ ಜಿಗೇರಿ, ಭೀಮನಗೌಡ ಪಾಟೀಲ, ಸಿದ್ದಲಿಂಗಯ್ಯ, ಕಳಕಪ್ಪ ಮ್ಯಾಘೇರಿ, ಕಳ್ಳಿಮಠ ಸ್ವಾಮೀಜಿ, ಬಸವರಾಜ್ ಎಳವತ್ತಿ, ಪ್ರಭುಲಿಂಗಯ್ಯ ಹಿರೇಮಠ್, ಸಿದ್ದಲಿಂಗಯ್ಯ ಮಠದ ಪ್ರಭುಸ್ವಾಮಿ, ದಂಡಾವತಿ ಮಠ, ವಿರೂಪಾಕ್ಷಗೌಡ ಗೌಡರ, ಶೋಭಾ ಪಾಟೀಲ, ನೀಲವ್ವ ಗೌಡರ ಮತ್ತು ರೇಣುಕಾ ಪಾಟೀಲ, ರೇಖಾ ಹುನುಗುಂಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.